ಹಲೋ. ಹಲೋ. ಹಾ, ಹ್ಮ್ ಏನು? ಆಹಾರ ಹತ್ರ ಅವರು. ಹಾ, ಗುರುಗಳೇ ನಮಸ್ತೆ. ಹೇಳು. ಶ್ರೀನಿವಾಸ್ ಅಂತ. ಹಾ, ನಿಮ್ಮನ್ನ ನಮ್ಮ ಭೇಟಿ ಆಗ್ಬೇಕು. ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಹೆಂಗೆ? ನನ್ಗೆ ಇಷ್ಟ ಇದೆಯಲ್ಲ. ನೀನ್ ಇಷ್ಟ ಇದ್ರೆ ಎಗರ್ಲಾಡು. ಹಾ, ನಿನಗೆ ಇಷ್ಟ ಇದ್ರೆ ಎಗರ್ಲಾಡು, ನನಗೆ ಇಷ್ಟ ಇಲ್ಲ. ಹಂಗ್ ಹಂಗ ಹೇಳಿದ್ರೆ ಹೆಂಗೆ ಗುರುಗಳೇ? ಹೋಯ್, ನೀನೇ ಗುರು, ನಿಮ್ಮಪ್ಪ ಗುರು. ಲೇ, ನಿನ್ ಕತೆ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನೇ ದೊಡ್ಡ ಗುರು ಆಗಿ ಕೂತಿದ್ಯಾ. ಇಲ್ಲಿ ನಾನ್ ಗುರು ಅಂತ ಹೇಳಿಲ್ಲಲ್ಲ. ನೀನ್ ಹೇಳ್ಬೇಕಾಗಿಲ್ಲ, ನೀನ್ ಗುರು ಆಗಿ ಕೂತಿದ್ಯಾ ಆಲ್ರೆಡಿ ಸಮಾಜದಲ್ಲಿ. ನನ್ಗ ಅದು ಇಷ್ಟನೇ ಇಲ್ಲ ನನ್ಗೆ ಅದು ಆಕ್ಚುಲಿ. ಏಯ್, ನಿನಗೆ ಜನ ಇಷ್ಟಪಟ್ಬಿಟ್ಟಿದಾರೆ ನಿನ್ನ. ಗುರುಗಳೇ ನೋಡಿ, ನಂದೊಂದು ಕಿರು ಪರಿಚಯ ನಿಮ್ಗೆ ಹೇಳ್ತೀನಿ. ನನ್ ಗುರು ಆಗೋದಕ್ಕಿಂತ ತಂದೆ ತಾಯಿ ಸೇವೆ ಮಾಡ್ಬೇಕು. ಹಿಂದೆ ಬಿದ್ದಿರೋ ಅಣ್ಣ ತಮ್ಮದಿರು ಇಬ್ರು 4 ಜನನು ಅವರು ಚೆನ್ನಾಗಿರ್ಬೇಕು. ಇಷ್ಟೇ ನನ್ ಜೀವನದ ಲೈಫು. ಸಾಧನೆಗೆ ಅಂತ ಏನಿಲ್ಲ. ತುಂಬಾ ಮಾಡಿದ್ಯಾ ನೀನ್ ಸಾಧನೆ. ಏನಿಲ್ಲ ಗುರುಗಳೇ, ಏನ್ ಕಿಂಚಿತ್ತೂ ಇಲ್ಲ ನನ್ನ ಅನಿಸಿಕೆ. ತುಂಬಾ ನನ್ ಜನ ದಾರಿ ತೋರಿಸ್ತೀಯಾ. ಎಲ್ಲಿ ಗುರುಗಳೇ, ನಿಮ್ಮಂತರ ಆಶೀರ್ವಾದ ಅದು. ನೀವು ಎಷ್ಟು ಜನಕ್ಕೆ ದಾರಿ ತೋರಿಸಿಲ್ಲ ಹೇಳಿ? ದಾರಿ ತೋರ್ಸೋರು ಬೇರ್ಗಡೆ ಇದಾರೆ. ನಾನೊಬ್ಬ ಒಬ್ಬ ಕ್ಷಣ ಮಾತ್ರಿಕ ಅಷ್ಟೇನೆ. ನಾನೊಬ್ಬ ಅಲ್ಲಿ ಕ್ಷಣಿಕ ಅಷ್ಟೇನೆ. ದಾರಿ ತೋರ್ಸೋರ್ ಮೇಲಿದ್ದಾರೆ. ನಿನ್ ಮಾತ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಗುರುಗಳೇ. ದಾರಿ ತೋರ್ಸೋರು ಮೇಲಿದ್ದಾರೆ, ನಾನೊಬ್ಬ ಕ್ಷಣಿಕ ಅಷ್ಟೇನೆ. ಯಾವ ಊರ ನಿಂದು? ಬೆಂಗಳೂರು ಗುರುಗಳೇ. ಎಷ್ಟ್ ಜನ ನಿನ್ ಹತ್ರ ಬಂದು ಕಷ್ಟ ಸುಖ ಹೇಳ್ಕೊತಾರೆ. ಏನ್ ಮಾಡೋದು ಗುರುಗಳೇ, ವೇಷಭೂಷಣ ಆತರ ಇದೆ, ಅದರಿಂದ ಹೇಳ್ಕೊಂತಾರೆ ಗುರುಗಳೇ. ಇಲ್ಲ, ನೀನು ವೇಷಭೂಷಣದ ಕೆಟ್ಟವನಲ್ಲ ಬಿಡು. ನೀನು ಪಾಪ ನೀನ್ ಒಳ್ಳೆಯವನಿದೀಯಾ. ನೀನ್ ಅಂತವನಲ್ಲ ಬಿಡು. ಏನ್ ಮಾಡೋದು ಗುರುಗಳೇ, ಇದರಿಂದ ಮುಕ್ತಿ ಯಾವಾಗ ಗುರುಗಳೇ ನನ್ಗೆ? ಮೋಸಗಾರ ಅಲ್ಲ, ಹಿಂದಿನ ಜನ್ಮದಲ್ಲೂ ನೀನು ಅರ್ಧ ಸಾಧನೆ ಮಾಡಿ ಸತ್ತಿದೀಯಾ. ಅಪೂರ್ಣ ಸಾಧನೆಗೆ ಒದ್ದಾಡ್ತಾ ಇದೀಯ ನೀನು. ಯಾಕೆ ಗುರುಗಳೇ ನನ್ಗೆ ಸಮಸ್ಯೆಗಳು ಜಾಸ್ತಿ? ಸಮಸ್ಯೆ ಇಲ್ಲದೆ ಇದ್ರೆ ಎಕ್ಸಾಮ್ ಇರೋರಿಗೆ ಪ್ರಶ್ನೆಗಳು ಬರೋದು. ಓದ್ದೇ ಇರೋ ಮಕ್ಕಳಿಗೆ ಎಕ್ಸಾಮ್ ಇರುತ್ತೇನಲ್ಲ. ಕರೆಕ್ಟ್. ಓದ್ದೇ ಇರೋ ಮಕ್ಕಳಿಗೆ ಹಾಲಿಡೇಸ್, ಜೀವನ ಎಲ್ಲ ಹಾಲಿಡೇಸ್. ಓದೋ ಮಕ್ಕಳಿಗೆ ಪರೀಕ್ಷೆ ನಂತರ ಹಾಲಿಡೇಸ್. ಹೌದು ಗುರುಗಳೇ. ನಂದೊಂದು ಸಣ್ಣ ಕ್ವಶನ್ ಗುರುಗಳೇ. ಬೇಗ. ನಮ್ಮ ಒಂದು ಧರ್ಮದಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಯಾವ ಧರ್ಮದಲ್ಲಿದೆ? ಈಗ ನೋಡಿ, ಮೇಲ್ನೋಟಕ್ಕೆ ಕ್ರಿಶ್ಚಿಯನ್ ಅಲ್ಲಾಗ್ಲಿ, ಮತ್ತೆ ಇದ್ರಲ್ಲಿ ಒಂದು ಮುಸ್ಲಿಂ ಪಂಗಡದಲ್ಲಾಗ್ಲಿ, ಏನೇ ಒಂದಕ್ಕೂ ಎಲ್ಲ ಒಗ್ಗೂಡ್ತಾರೆ. ಎಲ್ಲರಿಗೂ ಅವ್ರೊಳಗಿರೋ ರೋಗ ಮಾತ್ರ ಗೊತ್ತಿರುತ್ತೆ. ಎದುರುಗಡೆ ಮನುಷ್ಯನದು ರೋಗ ಗೊತ್ತಾಗಲ್ಲ, ಒಳಗಡೆ ಏನೇನ್ ರೋಗ, ಏನೇನ್ ಕೊಳತೋಗಿದೆ ಅಂತ. ಎಲ್ಲ ಧರ್ಮ ಅಂದ್ಮೇಲೆ ಅದ್ರೊಳಗಡೆ ಇರೋ ಅಧರ್ಮನೇ ಕಸಬಿಲ್ಲದ ಮನೆ ಇಲ್ಲ, ಅಧರ್ಮ ಇಲ್ದೇ ಇರೋ ಧರ್ಮ ಇಲ್ಲ. ಆ ಕಸನ ತೊಳ್ಕೊಂಡು ಅವ್ರ ಧರ್ಮನ ಕಾಪಾಡ್ಕೋಬೇಕಷ್ಟೇ ವಿನಃ ಕಸ ಯಾಕಪ್ಪ ಪ್ರತಿ ಮನೇಲಿ, ಅರಮನೇಲಿ ಕೂಡ ಕಸ ಗುಡಿಸ್ತಾರೆ ಯಾಕಪ್ಪ? ಹೌದು ಗುರುಗಳೇ. ಮತ್ತೆ ಕಸವಿಲ್ಲದ ಮನೆ ಅಂದ್ರೆ ಯಾವ್ದು ಗೊತ್ತೇನೋ? ಹಿಮಾಲಯ. ಹಿಮಾಲಯ ಹಿಮಾಲಯ ಹಿಮಾಲಯಕ್ಕೆ ಹಿಮಾಲಯ ಅನ್ನುವುದು ಇಟ್ಟ ಹೆಸರಲ್ಲ, ಅದು ಇದ್ದ ಹೆಸರು. ಆ ಕಸವಿಲ್ಲದ ಮನೆಯಲ್ಲಿ ಶಿವ ಯಾಕೆ ಸೇರ್ಕೊಂಡ ಅಂದ್ರೆ ಅಲ್ಲಿ ಕಸವಿಲ್ಲ ಅಂತ ಅರ್ಥ ಆಯ್ತಾ? ಹಾಗೆ ನಮ್ಮೊಳಗೂ ಕಸವಿಲ್ಲದೆ ಇದ್ದಾಗ ಶಿವ ಸೇರ್ಕೋತಾನೆ. ಆ ಶಿವ ಬಂದು ಸೇರ್ಕೊಳ್ಳಿ ಅಂತ ನಾವು ದಿನಾ ನಮ್ಮ ಮನೇಲಿ ಕಸ ಗುಡಿಸ್ತೀವಿ. ಅದಕ್ಕೆ ಪರಕಿನ ಲಕ್ಷ್ಮಿ ಅಂತ ಹೇಳ್ತೀವಿ. ಲಕ್ಷ್ಮಿ ಪೊರಕೆಯಿಂದ ಕಸ ಗುಡಿಸ್ಬಿಟ್ರೆ ಅವಾಗ ಒಳಗಡೆ ಲಕ್ಷ್ಮಿ ಸೇರತ್ತೆ ಅಂತ ಅರ್ಥ ಆಯ್ತಾ? ಆಯ್ತು ಗುರುಗಳೇ. ಚಪ್ಲಿ ಹಾಕೊಂಬಂದು ಮೂಲೆಯಲ್ಲಿ ಹಾಕಿ ಇಡ್ತೀವಿ ಅಂದ್ರೆ ಹೊರಗಡೆ ಇರೋ ಕಸ ಮನೆ ಒಳಗಡೆ ಬರೋದು ಬೇಡ ಅಂತ ಅಷ್ಟೇ ವಿನಃ ಪಾದರಕ್ಷೆ ಅಂದ್ರೆ ದೇವ್ರು, ಅದು ಅರ್ಥ ಆಯ್ತಾ? ಆಯ್ತು. ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಒದ್ದಾಕ್ಬಿಡ್ತೀನಿ ಕತ್ತೆ. ಬದುಕೋಗು, ನನಗಿಷ್ಟ ಇಲ್ಲ. ನಾನು ಹೆಂಗೋ ಬದುಕೋದೀನಿ,
ನೀವು ಅದನ್ನು ಗುರುಗಳೇ ಕಲ್ಲು ಹಾಕ್ಬಿಡಿ ನೀವು. ಇಲ್ಲ ಇಲ್ಲ ಬದುಕೊಳ್ಳೋದು ಇಲ್ಲ ಇಲ್ಲ ಗುರುಗಳೇ, ನೋಡ್ರಿ ನನ್ನ ಇಚ್ಛೆ ಇಷ್ಟೇನೆ, ಒಳ್ಳೆತನವಾಗಿರ್ಬೇಕು, ಒಳ್ಳೇದನ್ನ ಮಾಡ್ಬೇಕು, ಕೆಟ್ಟದನ್ನ ಮಾಡಬಾರ್ದು. ಏಕಾಗ್ರತೆ ದೇವರ ಕಡೆ ಇರ್ಲಿ, ದೇವ್ರನ್ನ ಭೇಟಿ ಆಗ್ಬೇಕು ಅಂತ ದೇವ್ರ ಕಡೆ ಹೋಗ್ತಾ ಇರೋ, ನಾವೆಲ್ಲ ಸೈಡ್ ಅಲ್ಲಿ ನಿಂತಿರೋರು ಹೋಗ್ತಾ ಇರೋ ಮುಂದಕ್ಕೆ. ಹಾಗಂದ್ರೆ ಹೆಂಗೆ ಗುರುಗಳೇ? ಏಯ್ ಯಾರ ನೀನು?